ಎಲ್ಲಿಂದ ಬಂದಿದ್ದೀರಾ? ಚಿಕ್ಕಮಂಗ್ಳೂರಿಂದ. ಓಕೆ, ಅಂದ್ರೆ ಕಡ್ಲೆಕಾಯಿ ಪರಿಷೆ ನೋಡಕ್ಕೆ ಬಂದಿದ್ದೀವಿ ಚಿಕ್ಕಮಂಗ್ಳೂರಿಂದ. ಯಾವತ್ತು ಬಂದ್ರಿ? ನಾವು ಬಂದೆ ಒಂದು ವಾರ ಆಯ್ತು. ಬರುವಂತವ್ರಿಗೆ ಏನ್ ಹೇಳಿ ಬಯಸ್ತೀರಾ? ಬಹಳ ಚೆನ್ನಾಗಿದೆ, ಎಲ್ಲ ಹೋಗಿ ನೋಡ್ಕೊ ಬನ್ನಿ ಅಂತ ಹೇಳ್ತೀನಿ ನಾನು. ನನ್ನ ಮಗನಿಗೋಸ್ಕರ ಬಂದಿರೋದು. ನಮ್ಮ ತಂದೆ ನಮ್ಮನ್ನು ಕರ್ಕೊಂಡ್ ಬರ್ತಾ ಇದ್ರು, ಇವಾಗ ನನ್ನ ಮಗನ ನಾನು ಕರ್ಕೊಂಡ್ ಬರ್ತಾ ಇದ್ದೀನಿ. ಸೊ ಇದು ಹೆಂಗೆ ಅಂದರೆ ಜನ ಇರಲಿ ಇಲ್ಲದೆ ಹೋಗ್ಲಿ, ನಾವು ಬರಬೇಕಷ್ಟೇ. ಸೊ ಈ ಥರ ಒಂದು ಹಬ್ಬ ಇದು. ತುಂಬ ಚೆನ್ನಾಗಿದೆ ಈ ಸತಿ ಲೆಕ್ಕಾಜ್ಮೆಂಟ್. ಜನ ನೋಡಿ, ಕ್ರೌಡ್ ನೋಡ್ರೆ ಭಾರಿ ಖುಷಿ ಆಗ್ತಾಯಿದೆ. ಬನ್ನಿ ನೋಡಿ, ಎಂಜಾಯ್ ಮಾಡಿ. ಬೆಂಗಳೂರಲ್ಲಿಂದ ವೆಕೇಷನ್ಗಳು ಆಗದೆ ಇದು ತುಂಬ ಇದು ಬಂದು ನೋಡ್ಬೋದು, ಎಲ್ಲ ಬಂದು. ಒಂಥರ ಹಿಂದೂ ಸಂಸ್ಕೃತಿಯ ಪ್ರತೀಕ ಆಗಿದೆ ಒಂದು ಕಡಲೆಕಾಯಿ ಪರಿಷೆ ಅಂದರೆ. ಏನೋ ಉತ್ಸಾಹ, ಏನೋ ಉಲ್ಲಾಸ. ಇಲ್ಲಿದ ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರೆಲ್ಲ ಬನ್ನಿ ಅಂತಾರೆ. ಬೆಂಗಳೂರಿನಲ್ಲಿ ಹಳ್ಳಿಗಳು ಜನಗಳು ಸೇರೋದೇ ಇಲ್ಲ. ಒಂದು ಈ ನೆಪದಿಂದ ಆಗಲಿ ಎಲ್ಲರೂ ಒಂದು ಸೇರ್ತೀವಿ ಒಂದು ಕಡೆಯಲ್ಲಿ. ಸಣ್ಣದಾಗಿಂದ ದೊಡ್ಡದಾಗಿದ್ದಾನಂತೆ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಗಣಪತಿ ಆಯಿತು, ಮತ್ತು ಮಾರುತಿ ಆಯಿತು, ಎಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಬಸವಣ್ಣ ಆಯಿತು. ಕೋರಮಂಗಲಿಂದ ಬರ್ತಾ ಇದ್ದೀವಿ. ಬರ್ತಾ ಒಂದು 5 ವರ್ಷದಿಂದ. ತುಂಬ ಚೆನ್ನಾಗಿದೆ ಈ ಸತಿ ಲೆಕ್ಕಾಜ್ಮೆಂಟ್. ಜನ ನೋಡಿ, ಕ್ರೌಡ್ ನೋಡ್ರೆ ಭಾರಿ ಖುಷಿ ಆಗ್ತಾಯಿದೆ. ಮತ್ತು ದೇವರು ಮತ್ತು ಬಸವಣ್ಣ ತುಂಬ ಚೆನ್ನಾಗಿದೆ. ಬನ್ನಿ ನೋಡಿ, ಎಂಜಾಯ್ ಮಾಡಿ. ಬೆಂಗಳೂರಲ್ಲಿಂದ ವೆಕೇಷನ್ಗಳು ಆಗದೆ ಇದು ತುಂಬ ಇದು ಬಂದು ನೋಡ್ಬೋದು, ಎಲ್ಲ ಬಂದು. ನಾವು ಸೇಮ್ ಕೋರಮಂಗಲದಿಂದ. ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ಬಂದಿದ್ದು, ತುಂಬ ಚೆನ್ನಾಗಿದೆ. ನೈಸ್. ನಾನು ನಮ್ಮ ಮನೆಯವರು, ಹಸ್ಬೆಂಡ್. ಓ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ ನೋಡಕ್ಕೆ. ಎಲ್ಲಿಂದ ಬಂದಿದ್ದೀರಾ? ಚಿಕ್ಕಮಂಗ್ಳೂರಿಂದ. ಓಕೆ, ಅಂದ್ರೆ ಕಡ್ಲೆಕಾಯಿ ಪರಿಷೆ ನೋಡಕ್ಕೆ ಬಂದಿದ್ದೀವಿ ಚಿಕ್ಕಮಂಗ್ಳೂರಿಂದ. ನಾವು ಬಂದೆ ಒಂದು ವಾರ ಆಯ್ತು. ನೋಡಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಇವಾಗ ನೋಡಕ್ಕೋಸ್ಕರ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ ನೋಡಕ್ಕೆ. ನಾವು, ನನ್ನ ಮಗಳು, ಅಳಿಯ, ನನ್ನ ಫ್ರೆಂಡು ಎಲ್ಲ ಬಂದಿದ್ದೀವಿ. ಫಸ್ಟ್ ಬಂದಿದ್ದೀವಿ. ತಗೊಂಡಿದ್ದೀವಿ, ತಗೊಂತೀವಿ. ಈಗ ಹೋಗ್ತಾ ಇದೀವಿ. ಮಗಳು ಇದ್ದಾಳೆ, ತಗೊಂತೀವಿ. ನಾಳೆ ಇರಲ್ಲ, ಹೊರಟ್ಬಿಡ್ತೀವಿ. ಬಹಳ ಚೆನ್ನಾಗಿದೆ, ಎಲ್ಲ ಹೋಗಿ ನೋಡ್ಕೊ ಬನ್ನಿ ಅಂತ ಹೇಳ್ತೀನಿ ನಾನು. ನನ್ನ ಮಗನಿಗೋಸ್ಕರ ಬಂದಿರೋದು. ನಮ್ಮ ತಂದೆ ನಮ್ಮನ್ನು ಕರ್ಕೊಂಡ್ ಬರ್ತಾ ಇದ್ರು, ಇವಾಗ ನನ್ನ ಮಗನ ನಾನು ಕರ್ಕೊಂಡ್ ಬರ್ತಾ ಇದ್ದೀನಿ. ಸೊ ಇದು ಹೆಂಗೆ ಅಂದರೆ ಜನ ಇರಲಿ ಇಲ್ಲದೆ ಹೋಗ್ಲಿ, ನಾವು ಬರಬೇಕಷ್ಟೇ. ಸೊ ಈ ಥರ ಒಂದು ಹಬ್ಬ ಇದು ಮೈಸೂರಿನ ಪಾರಂಪರಿಕ ಅಷ್ಟೇ. ಹೌದು, ಇದು ನಾವು ಮತ್ತೆ ಅನುಭವಿಸಕ್ ಆಗಲ್ಲ. ಆ ಟೈಮಲ್ಲಿ ಬರ್ಬೇಕಷ್ಟೇ. ಎಷ್ಟೇ 2 ದಿನ ಬಂದು ಹೋಗ್ಬೇಕು, ಎಷ್ಟೇ ರಶ್ ಇರಲಿ. ದಾವಣಗೆರೆಯಿಂದ ಬರ್ತಾ ಇದ್ದೀವಿ. ಇದು 5ನೇ ವರ್ಷ ಬರ್ತಾ ಇರೋದು. ಇದು ಒಂಥರ ಹಿಂದೂ ಸಂಸ್ಕೃತಿಯ ಪ್ರತೀಕ ಆಗಿದೆ ಒಂದು ಕಡಲೆಕಾಯಿ ಪರಿಷೆ ಅಂದರೆ. ಏನೋ ಉತ್ಸಾಹ, ಏನೋ ಉಲ್ಲಾಸ. ಇಲ್ಲಿದ ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರೆಲ್ಲ ಬನ್ನಿ ಅಂತಾರೆ. ಒಂಥರ ಹಳ್ಳಿ ಜಾತ್ರೆ ನೋಡ್ದಂಗೆ. ಬೆಂಗಳೂರಿನಲ್ಲಿ ಹಳ್ಳಿಗಳು ಜನಗಳು ಸೇರೋದೇ ಇಲ್ಲ. ಒಂದು ಈ ನೆಪದಿಂದ ಆಗಲಿ ಎಲ್ಲರೂ ಒಂದು ಸೇರ್ತೀವಿ ಒಂದು ಕಡೆಯಲ್ಲಿ. ಆರ್ಗನೈಸರ್ಗೆ, ಇದಕ್ಕೆಲ್ಲರಿಗೂ ಒಳ್ಳೆಯದು. ಇಲ್ಲ, ಭಕ್ತರು ಭಕ್ತಿಯಿಂದ ಇರ್ತಾರೆ. ಯಾವುದೇ ಅಹಿತಕರ ಘಟನೆ ಇರೋದಿಲ್ಲ. ಅವ್ರೇನು ಅನ್ಕೊಂಡಿರ್ತಾರೆ ಅದು ಈಡೇರಿದ್ರೆ ಆಟೋಮೆಟಿಕಲಿ ನೆಕ್ಸ್ಟ್ ಇಯರ್ ಬಂದೇ ಬರ್ತಾರೆ. ಅದು ದಾವಣಗೆರೆ. ನಮಸ್ಕಾರ, ನಾವು ಹುಬ್ಳಿಯಿಂದ ಬರ್ತಾ ಇದ್ದೇವೆ. ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದೇವೆ ಬಸವನಗುಡಿಗೆ. ಒಳ್ಳೆ ಚೆನ್ನಾಗಿ ಅನ್ನಿಸ್ತು. ಬಸವಣ್ಣ ಸಣ್ಣದಾಗಿಂದ ದೊಡ್ಡದಾಗಿದ್ದಾನಂತೆ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಗಣಪತಿ ಆಯಿತು, ಮತ್ತು ಮಾರುತಿ ಆಯಿತು, ಎಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಬಸವಣ್ಣ ಆಯಿತು. ನೆಕ್ಸ್ಟ್ ಟೈಮ್ ಬರ್ತೇವೆ. ನಾನು ಹೆಂಡತಿ ಕರ್ಕೊಂಡು ಬರ್ತೇನೆ, ಆಯಿತಾ? ಅಲ್ಲ, ಅನ್ಮ್ಯಾರಿಡು. ಒಳ್ಳೆ ಇದೆ, ಚೆನ್ನಾಗಿದೆ, ಆಗುತ್ತೆ. ಇಲ್ಲ, ಹಾಗೆ ಬಂದಿದ್ದೆ ಬೇರೆ ಕೆಲಸದ ಮೇಲೆ. ನಾನು ಭೀಮಲ್ಲಿ ವರ್ಕ್ ಮಾಡ್ತಿದ್ದೆ, ಅದಕ್ಕೆ ಹಾಗೆ ಬಂದಿದ್ದೆ. ಒಳ್ಳೆ ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಾ ಇದೆ. ದೇವರು ಹೇಳಿದ್ದು ಆಗದಂಗೆ ಆಗುತ್ತೆ. ಆಗುತ್ತೆ, ಗ್ಯಾರಂಟಿ. ಬೇಡ್ಕೊಂಡೆ. ಪ್ರಸಾದನೂ ಬಂತು.